ಒಂದ್ಸತಿ ಜೀವನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸ್ಬಿಡುತ್ತಂದ್ರೆ ನಮ್ಗೆ ಮನ್ಸಿಗೆ ನೋವು ಮಾಡಿರ್ತಾರೆ, ನಾವು ಮಾಡಿರೋ ತಪ್ಪನ್ನ ನಮ್ಮ ಮೇಲೆ ಹೇಳ್ಬಿಟ್ಟು ನಮ್ಮನ್ನ ನಿಂದನೆ ಮಾಡಿರ್ತಾರೆ, ನಮಗ್ ಮೋಸ ಮಾಡಿರ್ತಾರೆ. ಅವಾಗೆಲ್ಲ ಒಂದ್ ಮಾತು ಹೇಳ್ತೀವಿ, ಕರ್ಮ ನೋಡ್ಕೊಳುತ್ತೆ ಅಂತ. ಅದನ್ನ ಹೇಳಿದಾಗ ಕೆಲವೊಬ್ರು ಹೇಳ್ತಾರೆ, ಕರ್ಮ ಎಲ್ಲ ಏನೋ ನೋಡ್ಕೊಳಲ್ಲ ಕಣ, ನೀನು ಮೋಸ ಮಾಡಿರೋನ್ ಚೆನ್ನಾಗೇ ಇರ್ತಾನೆ, ನಿನ್ ಬಿಟ್ಟೋಗಿರೋರು ಚೆನ್ನಾಗಿರ್ತಾರೆ, ನಿಮ್ಗೆಲ್ಲ ವಂಚನೆ ಮಾಡಿರೋರು ನೆಮ್ಮದಿಯಾಗಿರ್ತಾರೆ. ಆತರ ಅನ್ಕೊಳ್ಳೇಬೇಡಿ. ಯಾಕಂದ್ರೆ ದೇವ್ರನ್ನೇ ಕರ್ಮ ಬಿಟ್ಟಿಲ್ಲ. ಈ ಕಥೆನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಾಮಾಯಣದಲ್ಲಿ ಬಾಲಿನ ಶ್ರೀರಾಮ ಮೋಸದಿಂದ ಕೊಲೆ ಮಾಡುವ ಪರಿಸ್ಥಿತಿ ಬರುತ್ತೆ. ಆ ಕರ್ಮ ಮಹಾಭಾರತ ಯುದ್ಧ ಮುಗಿದ್ಮೇಲೆ ತನ್ನ ಕೃಷ್ಣನ ಅವತಾರದಲ್ಲಿ ಆ ಕರ್ಮ ಅವರಿಗೆ ವಾಪಸ್ ಸಿಗುತ್ತೆ. ಹೇಗಂದ್ರೆ ಒಬ್ಬ ಬೇಟೆಗಾರ ಶ್ರೀಕೃಷ್ಣನ ಪಾದವನ್ನು ನೋಡಿ ಇದು ಜಿಂಕೆ ಅನ್ಕೊಂಡು ಬಾಣ ಹೊಡೆದು ಶ್ರೀಕೃಷ್ಣನನ್ನು ಸಾಯಿಸ್ತಾರೆ. ಶ್ರೀಕೃಷ್ಣ ಆ ಲೋಕವನ್ನು ತ್ಯಜಿಸಿ ಮತ್ತೆ ಬೇರೆ ಅವತಾರಕ್ಕೆ ಹೋಗ್ತಾರೆ. ಇಲ್ಲಿ ಕರ್ಮ ಶ್ರೀಕೃಷ್ಣನ್ನೇ ಬಿಟ್ಟಿಲ್ಲ, ಜಗದ ಒಡೆಯ ಅವ್ರನ್ನೇ ಕರ್ಮ ಬಿಟ್ಟಿಲ್ಲ. ನಾನು ನೀನು ನೀವೆಲ್ಲ ಮನ್ಸರು ಕಂಡ್ರು, ನಿಮ್ನ ಕರ್ಮ ಬಿಟ್ಬಿಡುತ್ತಾ? ಸೊ ಬಿಲೀವ್ ಇನ್ ಕರ್ಮ.